ಮ್ಯಾರಥಾನ್ ಇಟ್ಕೊಂಡಿದ್ದೀರಾ? ಮ್ಯಾರಥಾನ್ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಡಾಕ್ಟರ್ ಶೋಭಾ ಅವರು ಕಿದ್ವಾಯಿ ಆಸ್ಪತ್ರೆಯಲ್ಲಿ ಶಿ ಇಸ್ ಆರ್ಗನೈಸಿಂಗ್ ದಿಸ್ ಅವೇರ್ನೆಸ್ ಅಮಾಂಗ್ ದ ಕ್ಯಾನ್ಸರ್ ಸರ್ವೈವರ್ಸ್. ಇದು ಮ್ಯಾರಥಾನ್ is to make people aware that cancer survivors are not only living but they are also thriving. So the theme of this year is celebrate life. ಈ ವರ್ಷದ ಥೀಮು ಸೆಲೆಬ್ರೇಟ್ ಲೈಫ್ ಇದೆ ಮತ್ತು ಆಫ್ಟರ್ ಕ್ಯಾನ್ಸರ್ ಕ್ವಾಲಿಟಿ ಆಫ್ ಲೈಫ್ ಹ್ಯಾಸ್ ಟು ಇಂಪ್ರೂವ್. ಅದಕ್ಕೇನೆ ಟು ಬ್ರಿಂಗ್ ಅವೇರ್ನೆಸ್ ಅಂದರೆ ಜನರಲ್ಲಿ ಇವತ್ತು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದಕ್ಕೆ ನಮ್ಮ ಹತ್ರ ಈಗ ಸಾಕಷ್ಟು ವಿ ಕ್ಯಾನ್ ಗಿವ್ ದೆಮ್ ಕ್ವಾಲಿಟಿ ಲೈಫ್. ಯಾಕಂದರೆ ವಿ ಹ್ಯಾವ್ treatment modules so that they can be completely free of cancer, but it has to be detected early. For that, awareness among the people, and they should not be scared of cancer. We can win it, we can overcome it, and still have a good quality life. Another, this is an awareness camp which is being organized by the Kidwai. Okay, thank you. ಮ್ಯಾರಥಾನ್ ಮಾಡ್ತಾ ಇದ್ದೀರಾ? ಯಾರ್ಯಾರು ಬಂದಿದ್ರು, ಜೊತೆಗೆ ಎಷ್ಟು ಜನ ಮ್ಯಾರಥಾನ್ ಅಥ್ಲೆಟಿಕ್ಸ್ ಇದ್ರು? ಈ ದಿನ ಜೂನ ಮೊದಲನೇ ಭಾನುವಾರ ಕ್ಯಾನ್ಸರ್ ಸರ್ವೈವರ್ಸ್ ಡೇ. ಸೊ ಇದರ ಅಂಗವಾಗಿ ನಾವು ಒಂದು ಮ್ಯಾರಥಾನ್ ಡಿಪಾರ್ಟ್ಮೆಂಟ್ ಆಫ್ ಗೈನಕ್ ಆಂಕಾಲಜಿ ಕಿದ್ವಾಯಿ ಸಂಸ್ಥೆಯಿಂದ ಆರ್ಗನೈಸ್ ಮಾಡಿದ್ದೀವಿ. ಸೊ ಇದು ಮೊದಲನೇ ಬಾರಿ ಒಂದು ಗೌರ್ಮೆಂಟ್ ಆಸ್ಪತ್ರೆ ಮಾಡ್ತಾ ಇರೋದು ಮೊದಲನೇ ಬಾರಿ. ಸೊ ನಾವು ರಿಜಿಸ್ಟರ್ಡು ನಮಗೆ ಇವಾಗ 10 ಕಿಲೋಮೀಟರ್ಸ್ ರನ್, 5 ಕಿಲೋಮೀಟರ್ಸ್ ರನ್, 2 ಕಿಲೋಮೀಟರ್ಸ್ ರನ್ ಇದೆ. ನಮಗೆ ಅಪ್ ಟು 1000 ರಿಜಿಸ್ಟ್ರೇಷನ್ ಆಗಿದೆ. ಸೊ ಫಾರ್ ದ ಫಸ್ಟ್ ಟೈಮ್ ಇಟ್ಸ್ ಅ ಗುಡ್ ನಂಬರ್ ಆ್ಯಂಡ್ ವಿ ಹ್ಯಾವ್ ಲಾಟ್ ಆಫ್ IT people and doctors from other institutes, then NSS people, then we have from Air Force we have got runners, then a lot of general public people who knows Kidwai us, and then also who have gone through this treatment process in their family. So definitely this is a run for hope, run for resilience, run for persistence in fighting against cancer. So this is our aim. So we want to do this traditionally every year. ಪ್ರತಿ ವರ್ಷವೂ ಇದೊಂದು ರಿಚುವಲ್ ಆಗುತ್ತೆ. ವಿ ವಾಂಟ್ ಟು ರೀಚ್ ಔಟ್ ಟು ಮೋರ್ ಆ್ಯಂಡ್ ಮೋರ್ ಪಬ್ಲಿಕ್. ಸೊ ನಮ್ಮದು ಗೌರ್ಮೆಂಟ್ ಆಸ್ಪತ್ರೆ ಆಗಿರೋದ್ರಿಂದ ತುಂಬ ಜನ ಬಂದು ಸೌಲಭ್ಯ ತೊಗೊಳ್ಳಲ್ಲ. ಅಂದರೆ ವಿ ಆರ್ ಲುಕಿಂಗ್ ಇನ್ ಟು ಬಿಗರ್ ಕ್ರೌಡ್. ಸೊ ಅವರಿಗೆ ರೀಚ್ ಆಗಲಿ ಕಿದ್ವಾಯಲ್ಲಿ ಏನೇನು ಆಗುತ್ತೆ ಅನ್ನೋದನ್ನ ಒಂದು ತೋರಿಸ್ಕೊಡೋಕ್ಕೆ ಒಂದು, ಪ್ಲಸ್ ನಮ್ಮ ಸರ್ವೈವರ್ಸು ಕೂಡ ಜಾಯ್ನ್ ಆಗ್ತಾ ಇರೋದ್ರಿಂದ ಎಷ್ಟು ಜನ ಬರ್ತಾರೆ ಅನ್ನೋದು ಅದು ಒಂದು ನಮಗೆ ಮೂಮೆಂಟ್ ಆಫ್ ಪ್ರೌಡ್ನೆಸ್. ಸೊ ದಿಸ್ ಇಸ್ ದ ಮೇನ್ ಇಂಟೆನ್ಷನ್. ಯಾರು ಮೇನ್ಗೆ ಇಷ್ಟ ಆಗ್ತಾರೆ? ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇದ್ದಾರೆ, ಅವರು ಫ್ಲ್ಯಾಗ್ ಆಫ್ ಮಾಡಿದ್ರು. ಮತ್ತು ಶ್ರೀ ಡಾಕ್ಟರ್ ರಂಗನಾಥ್ ಅವರು MLA ಕುಣಿಗಲ್ ಕಾನ್ಸ್ಟಿಟ್ಯೂಯೆನ್ಸಿ ಅವರಿದ್ದಾರೆ. ಸೊ ನಮ್ಮ VC ಭಗವಂತ್ ಸರ್ ಬರೋದಿದೆ, ಅವರು ಇನ್ನೇನು ಬಂದು ಅವರು ಫ್ಲ್ಯಾಗ್ ಆಫ್ ಮಾಡ್ತಾರೆ. ಸೊ ಬಡ್ಡಿಂಗ್ ಆ್ಯಕ್ಟರ್ ಪ್ರಣಮ್ ಇದ್ದಾರೆ. ಸೊ ನಮ್ಮ ಸರ್ವೈವರ್ಸೇ ನಮಗೆ ಸೆಲೆಬ್ರಿಟೀಸ್. ಸೊ ಮೆನಿ ಆಫ್ ದೆಮ್ ಆರ್ ದೇರ್. ಸೊ ವಿ ಆರ್ ಹ್ಯಾಪಿ. ಡಾಕ್ಟರ್ ಶೋಭಾ, ಪ್ರೊಫೆಸರ್ and HOD, Gynec Onco Department, and this is our team, organizing team, all of us. Thank you so much.